ಯಾರೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಕ್ಸಾಮ್ 1ರಲ್ಲಿ ಫೇಲ್ ಆಗಿ ಮತ್ತು ಈಗ ಎಕ್ಸಾಮ್ 2ನ ಬರೀತಿದ್ದೀರಾ, ಎನ್ ಸಿ ಅಂತ ತೊಗೊಂಡಿರ್ತೀರಾ ಮತ್ತು ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ನ ಕಟ್ಟಿ ಬರೀತಾ ಇದ್ದಾರೆ ಎಕ್ಸಾಮ್ 2ನ, ಅವ್ರಿಗೆ ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2ಗೆ ಪ್ರಿಪ್ರೇಷನ್ ಹೇಗೆ ಸ್ಟಾರ್ಟ್ ಮಾಡೋದು ಮತ್ತು ಮಾಡಲ್ ಕ್ವಶನ್ ಪೇಪರಿಂದ ನಿಮಗೆ ಮಾಡಲ್ ಕ್ವಶನ್ ಪೇಪರ್ 1, 2, 3 ಇದೆಯಲ್ವಾ, ಅದರಿಂದ ಬಂದ್ಬಿಟ್ಟು ನಿಮಗೆ ಕ್ವಶನ್ನು ರೈಸ್ ಆಗುತ್ತಾ ಮತ್ತು ಮಾಮೂಲಿ ಎಕ್ಸಾಮ್ ಒಂದು ಕ್ವಶನ್ ಪೇಪರಿಂದ ಅದರಲ್ಲೂ ಕೂಡ ರೈಸ್ ಆಗುತ್ತೆ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಹೊಸಬ್ರು ನೋಡ್ತಾರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ ಪಿ ಯು ಸಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎಕ್ಸಾಮ್ 2 ಬಂದ್ಬಿಟ್ಟು ನಿಮಗೆ ಇದೇ ತಿಂಗಳು 18ನೇ ತಾರೀಕಿಗೆ ಬಂದ್ಬಿಟ್ಟು ಎಕ್ಸಾಮ್ 2 ಅನ್ನೋದು ಸ್ಟಾರ್ಟ್ ಆಗುತ್ತೆ. ತುಂಬ ಜನ ವಿದ್ಯಾರ್ಥಿಗಳು ಎನ್ ಸಿ ಅಂತ ತೊಗೊಂಡಿರ್ತಾರೆ ಎಕ್ಸಾಮ್ 1ರಲ್ಲಿ, ಮತ್ತು ನಮಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ, ನಾವು ಇಂಪ್ರೂವ್ಮೆಂಟ್ಗೆ ಬರೀಬೇಕು ಅಂದ್ಕೊಂಡಿರ್ತೀರ, ಅವ್ರಿಗೆ ಬಂದ್ಬಿಟ್ಟು ಹೇಗೆ ನಾವು ಪ್ರಿಪರೇಷನ್ ಆಗೋದು ಮತ್ತು ಎಕ್ಸಾಮ್ 2ಗೆ ಮಾಡಲ್ ಕ್ವಶನ್ ಪೇಪರಿಂದ ನಮಗೆ ಮಾಡಲ್ ಕ್ವಶನ್ ಪೇಪರ್ 1, 2, 3 ಏನಿದೆ ಅದರಲ್ಲಿ ಬಂದ್ಬಿಟ್ಟು ನಮಗೆ ಕ್ವಶನ್ ರೈಸ್ ಆಗುತ್ತಾ ಇಲ್ವಾ, ಮತ್ತು ಏನು ಎಕ್ಸಾಮ್ ಒಂದು ಕ್ವಶನ್ ಪೇಪರ್ ಇದೆ ಅದರಲ್ಲೂ ಬರುತ್ತಾ ಇಲ್ವಾ ಅಂತ ತುಂಬ ಜನ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಂಡಿರ್ತಾರೆ. ಈಗ ಒಂದು ಹೇಳೋದೇನಪ್ಪ ಅಂದರೆ ನಿಮಗೆ ಎಕ್ಸಾಮ್ 1ರಲ್ಲಿ ನೀವು ಹೇಗೆ ಪ್ರಿಪ್ರೇಷನ್ ಆಗಿದ್ರೆ ಮತ್ತು ಎಕ್ಸಾಮ್ 1 ಯಾರೆಲ್ಲ ಬರೆದು ಎನ್ ಸಿ ಅಂತ ತೊಗೊಂಡಿದ್ದೀರಾ ಅಂದರೆ ಫೇಲ್ ಆಗಿದ್ದೀರಾ ಮತ್ತು ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ನ ಬರೀತಿದ್ದೀರಾ, ಫಸ್ಟ್ ನೀವೇನು ಮಾಡಬೇಕಂದ್ರೆ ಫಸ್ಟ್ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾದಮೇಲೆ ನಿಮಗೆ ಸರ್ಚ್ ಬಾರ್ ಇದೆಯಲ್ಲ, ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನೋಡಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡ್ 2026 ಅಂತ ಟೈಪ್ ಮಾಡಿದಾದ್ಮೇಲೆ ಇಲ್ಲಿ ನೀವು ಒಂದು ಕಾಣಿಸ್ತಿದೆಯಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಮೊದಲನೇ ವೆಬ್ಸೈಟ್ ಕಾಣ್ತಿದೆಯಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಹೇರ್ ಟು KSEAB ವೆಬ್ಸೈಟ್ ಅಂತಿದೆಯಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. result.nic ಸೊ ಅಫಿಷಿಯಲ್ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದಾದ್ಮೇಲೆ ನಿಮಗೆ ಎಸ್ ಎಲ್ ಸಿ ಅಂತಿದೆಯಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ವಶನ್ ಪೇಪರ್ ಅಂತಿದೆಯಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಎಸ್ ಎಲ್ ಸಿ ಮಾಡಲ್ ಕ್ವಶನ್ ಪೇಪರ್ ಆ್ಯಂಡ್ ಕೀ ಆನ್ಸರ್ಸ್ ಅಂತಿದೆ, ಮತ್ತು ಆ್ಯನ್ಯುವಲ್ ಸಪ್ಲಿಮೆಂಟ್ರಿ ಕ್ವಶನ್ ಪೇಪರ್ ಅಂತಿದೆ, ಮತ್ತು ಇದು ಬಂದ್ಬಿಟ್ಟು 2025 ಮತ್ತು 26 ಎಕ್ಸಾಮ್ ಅಂದ್ರದ್ದು ಏನು ನಡೆದಿತ್ತು ಅದು ಮಾಡಲ್ ಕ್ವಶನ್ ಪೇಪರ್ ಕೂಡ ಎಲ್ಲ ಕೂಡ ಇಲ್ಲೇ ಇರುತ್ತೆ. ಸಿಂಪಲ್ ಆಗಿ ಮಾಡಲ್ ಕ್ವಶನ್ ಪೇಪರ್ ಬೇಕಂದರೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಎಸ್ ಎಲ್ ಸಿ 2025-26 ಮಾಡಲ್ ಕ್ವಶನ್ ಪೇಪರ್ ಕೂಡ ಇಲ್ಲೇ ಇರುತ್ತೆ, ಮತ್ತು 2025 ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಮಾಡಲ್ ಕ್ವಶನ್ ಪೇಪರ್ 1, 2, 3 ಎಲ್ಲ ಕೂಡ ಇಲ್ಲೇ ಇರುತ್ತೆ. ಸಿಂಪಲ್ ಆಗಿ ನಾನು ಎಸ್ ಎಲ್ ಸಿ 2025 ಮಾಡಲ್ ಕ್ವಶನ್ ಪೇಪರು ಕ್ಲಿಕ್ನ ಮಾಡ್ತೀನಿ, ನೀವು ಕೂಡ ಅಲ್ಲೇ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೀವು ಆರಾಮಾಗಿ ನೀವು ಎಕ್ಸಾಮ್ 2ಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಬಂದ್ಬಿಟ್ಟು ಮಾಡಲ್ ಕ್ವಶನ್ ಪೇಪರ್ 1 ಇದೆ, 2 ಇದೆ, 3 ಇದೆ. ಕನ್ನಡ ಅಲ್ಲಿ ನೀವು ಎನ್ ಸಿ ಅಂತ ತೊಗೊಂಡಿದ್ರೆ ಮತ್ತು ಇಂಪ್ರೂವ್ಮೆಂಟ್ಗೆ ಕಮ್ಮಿ ಬಂದಿದೆ, ನನಗೆ ಜಾಸ್ತಿ ಮಾರ್ಕ್ಸ್ ಬೇಕು ಅಂದರೆ ನೀವು ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ನ ಓದ್ಕೊಂಡು ನೀವು ಆರಾಮಾಗಿ ಎಕ್ಸಾಮ್ 2ಗೆ ಪಾಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತಿದೆ, ಮಾಡಲ್ ಕ್ವಶನ್ ಪೇಪರ್ 1, 2, 3 ಎಲ್ಲ ಕೂಡ ಇಲ್ಲೇ ಇರುತ್ತೆ. ನಿಮಗೆ ಮಾಮೂಲಿ ಕ್ವಶನ್ ಪೇಪರ್ ಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಈ ಒಂದು ಕ್ವಶನ್ ಪೇಪರ್ದು ಕೀ ಆನ್ಸರ್ಸ್ ಬೇಕು ಅಂದರೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ನ ಮಾಡ್ಕೊಳ್ಳಿ. ನಿಮಗೆ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ನೋಡಿ, ನಾನೇ ಡೌನ್ಲೋಡ್ ಮಾಡ್ತೀನಿ ನೋಡಿ. ಕ್ವಶನ್ ಪೇಪರ್ ಬೇಕು ಅಂದರೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ಡೌನ್ಲೋಡ್ ಆಗುತ್ತೆ. ನಾನು ಓಪನ್ ಮಾಡ್ತೀನಿ ನೋಡಿ. ಇಲ್ಲಿ ಓಪನ್ ಮಾಡಿ ಸಿಂಪಲ್ ಆಗಿ ಆ ಒಂದು ಕ್ವಶನ್ ಪೇಪರ್ ಏನಿದೆ ಮಾಡಲ್ ಕ್ವಶನ್ ಪೇಪರ್ 1 ಕನ್ನಡದ್ದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕನ್ನಡ ಎಕ್ಸಾಮ್ದಿದು ಮಾಡಲ್ ಕ್ವಶನ್ ಪೇಪರ್ 1 ವರ್ಗೀಯ ವ್ಯಂಜನದ ಪಂಚಾಕ್ಷರಗಳು ಅಂತ ಎಲ್ಲ ಕೂಡ ಇಲ್ಲ ಇರುತ್ತೆ. ಮಾತಾಂತು ಪದವಿ ಸಂಧಿಗೆ ಸೇರಿದೆ. ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಅಂದರೆ ಇದನ್ನು ನೋಡ್ಕೊಳ್ಳಿ. ನಿಮಗೆ ನಮಗೆ ಕೀ ಆನ್ಸರ್ಸ್ ಬೇಕು ಬ್ರೋ ಅಂದರೆ ನೀವು ಇದೇ ಒಂದು ಕ್ವಶನ್ದು ಕೀ ಆನ್ಸರ್ಸ್ ಬೇಕಂದರೆ ಅದೇ ಪೇಜಿಗೆ ಪೇಜಿಗೆ ಬನ್ನಿ. ಇಲ್ಲಿ ಕೀ ಆನ್ಸರ್ಸ್ ಇದೆಯಲ್ಲ ಮಾಡಲ್ ಕ್ವಶನ್ ಪೇಪರ್ 1 ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನಾನು ಕ್ಲಿಕ್ ಮಾಡ್ತೀನಿ ನೋಡಿ, ಸ್ವಲ್ಪ ಲೋಡ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ, ಅದು ಡೌನ್ಲೋಡ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಆಗಿದೆ. ಇಲ್ಲಿ ಓಪನ್ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಮಾಡಲ್ ಕ್ವಶನ್ ಪೇಪರ್ 1 ಕ್ವಶನ್ ವಿತ್ ಕೀ ಆನ್ಸರ್ಸ್ ಇಲ್ಲೇ ಇರುತ್ತೆ. ನಾನು ಹೇಳ್ದಂಗೆ ನೀವು ಅವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಅನುನಾಸಿಕ ಎಲ್ಲ ಕೂಡ ಇಲ್ಲೇ ಇರುತ್ತೆ, ಕೀ ಆನ್ಸರ್ಸು ಎಲ್ಲ ಕೂಡ ಇಲ್ಲೇ ಇರುತ್ತೆ. ನಮಗೆ ಬ್ರೋ ಕನ್ನಡ ಬೇಡ ಬೇರೆ ಸಬ್ಜೆಕ್ಟ್ ಬೇಕು ಅಂದರೆ ಸಿಂಪಲ್ ಆಗಿ ಅದೇ ಪೇಜಿಗೆ ಬನ್ನಿ. ನಾನು ಬರ್ತೀನಿ ನೋಡಿ. ಈಗ
ಸಿಂಪಲ್ ಆಗಿ ಅದೇ ಪೇಜಿಗೆ ಬನ್ನಿ. ನಿಮಗೆ ಕನ್ನಡ, ಮರಾಠಿ, ಉರ್ದು, ಹಿಂದಿ ಬೇಕಂದರೆ ಹಿಂದಿ, ಇಂಗ್ಲೀಷು ಮತ್ತು ಸಾಂಕೇತು ಎಲ್ಲ ಕೂಡ ಇಲ್ಲೇ ಇರುತ್ತೆ. ಸೈನ್ಸ್ ಬೇಕಂದರೆ ಸೈನ್ಸು, ಸೋಷಿಯಲ್ ಸೈನ್ಸು ಎಲ್ಲ ಕೂಡ ಇಲ್ಲೇ ಇರುತ್ತೆ. ಆರಾಮಾಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ 2ಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ಬ್ರೋ ಈಗ ನಮಗೆ ಎಕ್ಸಾಮ್ 1ರದ್ದು ಕ್ವಶನ್ ಪೇಪರ್ ಬಂದಿದೆ. ಅದ್ರದ್ದು ನಮಗೆ ಕೀ ಆನ್ಸರ್ಸ್ ಬೇಕು ಅಂತ ತುಂಬ ಜನ ಕೇಳ್ತೀರಾ. ಆ ಒಂದು ಕೂಡ ಏನು ಕ್ವಶನ್ ಪೇಪರ್ ಇದೆ ಅದೊಂದು ಕೀ ಆನ್ಸರ್ಸ್ ಕೂಡ ಇಲ್ಲೇ ಇರುತ್ತೆ. ನಾನು ತೋರಿಸ್ಕೊಡ್ತೀನಿ ನೋಡಿ. ಅದೇ ಪೇಜಿಗೆ ರೀಡೈರೆಕ್ಟ್ ಆಗಿ ನಿಮಗೆ SLC ಎಕ್ಸಾಮ್ 1ರದ್ದು ಕೀ ಆನ್ಸರ್ಸ್ ಬೇಕು ಅಂದರೆ ಸಿಂಪಲ್ ಆಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಇಲ್ಲೇನು ಟೈಪ್ ಮಾಡಿದ್ದೀನಿ SLC ಎಕ್ಸಾಮ್ 1 ಕೀ ಆನ್ಸರ್ಸ್ 2026 ಅದನ್ನು ಟೈಪ್ ಮಾಡಿ. ಟೈಪ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಮೊದಲನೇ ವೆಬ್ಸೈಟ್ ಕಾಣ್ತಿದ್ದಿಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ SLC ಎಕ್ಸಾಮ್ 1 ಕೀ ಆನ್ಸರ್ಸ್ 2026 ಅಂತಿದೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಕನ್ನಡ ಬೇಕು ಅಂದರೆ ಕನ್ನಡ ಡೌನ್ಲೋಡ್ ಮಾಡಿಕೊಂಡು ಕೀ ಆನ್ಸರ್ಸ್ ಕೂಡ ಅಲ್ಲೇ ಇರುತ್ತೆ. ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು ನೀವು. ಕನ್ನಡ ಬೇಕು ಅಂದರೆ ಕನ್ನಡ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷು ಎಲ್ಲ ಕೂಡ ಇಲ್ಲೇ ಇರುತ್ತೆ. ಹಿಂದಿ ಆಗಿರ್ಬೋದು ಮತ್ತು ಏನು ಸಾಂಕೇತು ಕೂಡ ಎಲ್ಲ ಕೂಡ ಇಲ್ಲೇ ಇರುತ್ತೆ. ಮ್ಯಾಥಮೆಟಿಕ್ಸ್ ಬೇಕು ಅಂದರೆ ಮ್ಯಾಥಮೆಟಿಕ್ಸು, ಸೈನ್ಸ್ ಬೇಕಂದರೆ ಸೈನ್ಸು, ಸೋಷಿಯಲ್ ಸೈನ್ಸು ಎಲ್ಲ ಕೂಡ ಇಲ್ಲೇ ಇರುತ್ತೆ. ನಾನು ಸಿಂಪಲಾಗಿ ಒಂದು ಕ್ಲಿಕ್ನ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಕನ್ನಡ ಬೇಕು ಅಂದರೆ ಕನ್ನಡ NC ಅಂತ ತೊಗೊಂಡಿದ್ರೆ ಮತ್ತು ಇಂಪ್ರೂವ್ಮೆಂಟ್ಗೆ ಬರೀತಿದ್ದೀನಿ ಅಂದರೆ ನೀವು ಇದರಲ್ಲೂ ಕೂಡ ನಿಮಗೆ ಕ್ವಶನ್ ಒಂದು ರೈಸ್ ಆಗುತ್ತೆ. ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲಿ ಓಪನ್ ಅಂತಿದ್ದಿಲ್ಲ, ಓಪನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಇದ್ರದ್ದು ಮಾಡಲ್ ಕ್ವಶನ್ ಪೇಪರಲ್ಲಿ ಇದು SLC ಎಕ್ಸಾಮ್ 1ರದ್ದು ನೀವೇನು ಬರೆದಿದ್ದೀರ ಕ್ವಶನ್ ಪೇಪರು ವಿತ್ ಕೀ ಆನ್ಸರ್ಸು ಇಲ್ಲೇ ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಲ್ಲ ಕೂಡ ಇಲ್ಲೇ ಇದೆ. ವಧುಪೇತ ಪದವು ಈ ಸಂಧಿಗೆ ಸೇರಿದೆ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಉತ್ತರ B ಆಗಿರುತ್ತೆ. ಇದನ್ನು ಕೂಡ ನೀವು ಓದ್ಕೊಂಡು ಎಕ್ಸಾಮ್ 2ಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ಇದರಲ್ಲೂ ಕೂಡ ನಿಮಗೆ ಮಾಡಲ್ ಕ್ವಶನ್ ಪೇಪರ್ 1 ಆಗಿರ್ಬೋದು, 2 ಆಗಿರ್ಬೋದು, ಮತ್ತು 3 ಆಗಿರ್ಬೋದು, ಮತ್ತು ಏನು ಕ್ವಶನ್ ಬ್ಯಾಂಕ್ಗಳಿದೆ ಮತ್ತು ಬ್ಲೂ ಪ್ರಿಂಟ್ಸ್ ಇದೆ ಎಲ್ಲ ಕೂಡ ಡೌನ್ಲೋಡ್ ಮಾಡಿಕೊಂಡು ನೀವು ಆರಾಮಾಗಿ ಎಕ್ಸಾಮ್ 2ಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಗೊತ್ತಾಯಿತು ಅನ್ಕೋತೀನಿ ಹೇಗೆ ಪ್ರಿಪ್ರೇಷನ್ ಆಗೋದು ಅಂತ. ಇದಿಷ್ಟು SLC ಎಕ್ಸಾಮ್ 2 ಪ್ರಿಪ್ರೇಷನ್ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ನ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ನ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಆಗಲೇ ಹೇಳ್ದಂಗೆ ಕಮೆಂಟ್ ಮಾಡಿ. ನಿಮಗೆ ಏನಾರ ಒಂದು ಡೌಟ್ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈ ನಾನು ಮಾಡಿಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.